ಡಿಸೆಂಬರ್ ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ನಿಮ್ಮ ಸ್ವಪಕ್ಷೀಯ ಶಾಸಕರು ಹೇಳ್ತಿದ್ದಾರೆ. ರಕ್ತದಲ್ಲೂ ಕೂಡ ಬರ್ಕೊಡ್ತೀನಿ ಅಂತ ಶಿವಗಂಗಾ ಹೇಳ್ತಿದ್ದಾರೆ. ವೀರಪ್ಪ ಮೊಯ್ಲಿ ಅವರು ಕೂಡ ನನ್ನ ಬಹಿರಂಗವಾಗಿ ಹೇಳಿದ್ದಾರೆ ಸಿಎಂ ಆಗೋದು. ನೋಡಿ, ಯಾರು ಸಿಎಂ ಆಗ್ತಾರೋ ಒಟ್ಟಿನಲ್ಲಿ ರಾಜ್ಯದ 5 ವರ್ಷದ ಅಧಿಕಾರವನ್ನ ನಮ್ಮ ಕಾಂಗ್ರೆಸ್ ಪಕ್ಷ ನಡಿಬೇಕು. ನನಗೆ ಮಾಹಿತಿ ಬಂದ ಪ್ರಕಾರ ಸದ್ಯ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೋ ಅದೇ ಅಂತಿಮ ತೀರ್ಮಾನ. ಇಲ್ಲಿ ಅವ್ರ ಸಿಎಂ ಇವ್ರು ಮುಂದುವರಿತಾರೆ. ಇವೆಲ್ಲವೂ ಯಾವುದೇ ಗೊಂದಲಗಳು ನಮ್ಮಲ್ಲಿ ಇಲ್ಲ. ಅದು ನಮ್ಮ ಹೈಕಮಾಂಡ್ ರಾಜ್ಯ ನಾಯಕರಿಲ್ಲ, ಕೇಂದ್ರದ ನಾಯಕರು ಏನ್ ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಇಲ್ಲಿ ನಾನೀಗ ಇವ್ರಿಗೆ ಸಿಎಂ ಮಾಡ್ರಿ, ಇವರಿಗೆ ಇಳಿಸ್ತೀರಿ ಅನ್ನೋ ಕೇಳಕ್ ಬರೋಂಥದ್ದು ಅಲ್ಲ. ಇದು ರಾಜ್ಯದ ನಮ್ಮನ್ನ ಯಾರನ್ನೂ ಕೇಳಲ್ಲ ಅವರು ಅಲ್ವಾ. ಕೇಂದ್ರ ನಾಯಕರು ಏನ್ ಸ್ಟೆಪ್ ತಗೋಬೇಕು ಆ ಸ್ಟೆಪ್ ತಗೊಳ್ತಾರೆ. ಆವಾಗ ಯಾರು ಆಗ್ಬೇಕು ಅವ್ರು ಆಗ್ತಾರೆ. ಅದು ಅವರು ಬಿಟ್ಟಿದ್ದು, ನನಗೆ ಯಾವ್ದು ಗೊತ್ತಿಲ್ಲ ಸರ್. ಕೊಡ್ತಾರೆ, ಈಗ ಬಹಳ ಜನ ಕೊಟ್ಟಿದ್ದಾರೆ. ಕೆಲವರು ಮಂತ್ರಿ ಆಗ್ಬೇಕು ಅಂತ ಇದಾರೆ, ಕೆಲವರು ಸಿಎಂ ಆಗ್ಬೇಕು ಅಂತ ಇದಾರೆ. ಆಕಾಂಕ್ಷಿಗಳಿಗೆ ಬೇಡ ಅನ್ನಕ್ಕಾಗತ್ತಾ? ಈಗ ನಾನು ಈಗ ಮಂತ್ರಿ ಆಗ್ಬೇಕು ಅಂತ ಇದ್ದೀನಿ, ಈಗ ಬೇಡ ನಾನೇ ಸನ್ಯಾಸಿನಾ? ಅಲ್ಲಲ್ಲ, ನನಗೂ ಬೇಕು ಅಂತ ಕೇಳ್ತೀವಿ. ಕೊಡೋದು ಬಿಡೋದು ಅವ್ರಿಷ್ಟ ಅಲ್ವಾ. ಈಗ ಅವರು ರಾಜ್ಯ ನಾಯಕರು, ಕೇಂದ್ರ ನಾಯಕರು ಗೋಪಾಲಕೃಷ್ಣಗೊಂದು ಬೇಳೂರು ಕೊಡ್ಬೇಕಪ್ಪ ಅಂತ ಹೇಳಿದ್ರು, ಕೊಟ್ರೆ ಅದು ಇದು ಬೇರೆ. ಹಾಗಂತ ನಾವೇನು ವಿರೋಧ ಮಾಡಕ್ ಹೋಗಲ್ಲ. ನಾನು ಒಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ನಡಿಬೇಕು. ಜನರು ಆಯ್ಕೆ ಮಾಡಿದ್ದಾರೆ. 5 ವರ್ಷಗಳ ಕಾಲ ಪ್ರಗತಿ ಆಗ್ಬೇಕು ಅನ್ನೋ ನಮ್ಮ ಉದ್ದೇಶ. ಅದೇ ನಮ್ಮಲ್ಲಿ ಇಟ್ಕೊಂಡಿದ್ದೀವಿ. ಸಚಿವ ಸ್ಥಾನ ಸಿಗ್ತಕ್ಕಂಥ ಭರವಸೆ ಇದೆಯಾ ಸರ್? ಅಲ್ಲ, ನಾ ಕೇಳಲಿಲ್ಲ. ಕೊಟ್ರೆ ತಗೊಳ್ತೀವಿ, ಕೊಡದೇ ಇದ್ರೆ ಸುಮ್ಮನೆ ಇರ್ತೀವಿ ಅಷ್ಟೇ. ಈಗ ತಾನೇ ಹೇಳಿದ್ರಿ ಸನ್ಯಾಸಿ ಅಲ್ಲ, ಕೇಳಕ್ ಹಕ್ಕಿದೆಯಲ್ಲ. ಈಗ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಬಹಳ ಜನ ಇದ್ದಾರೆ, ಅವ್ರು ಕೇಳೋದ್ ಬೇಡ ಅನ್ನಕ್ಕಾಗತ್ತಾ? ಈಗ ಆಗೋರು ಬಹಳ ಜನ ಇದ್ದಾರೆ, ಮುಖ್ಯಮಂತ್ರಿ ಆಗೋರು ಇದ್ದಾರೆ. ಈಗ ಉದ್ದೇಶ ಏನ್ ಗೊತ್ತಾ? ಈಗ ಈ ಮೊನ್ನೆಯಿಂದ ನೋಡ್ತಾ ಇದ್ದೀನಿ, ಇಶಾ ಫೌಂಡೇಶನ್ಗೆ ಏನೋ ಹೋದ್ರಲ್ಲ ಡಿ.ಕೆ. ಶಿವಕುಮಾರ್. ಅದು ಹೋದ ತಕ್ಷಣನೇ ಬೇರೆ ಇದನ್ನೇ ಕಟ್ಬಿಟ್ರಪ್ಪ. ಏನು ಅದಕ್ಕೆ RSS ಇದು ಹೋಗಿದ್ದಾರೆ ಅಥವಾ ಬಿಜೆಪಿ ಜೊತೆ ಹೋಗ್ತಾರೆ. ಅದು ಅರ್ಥ ಇದೆಯಂದ್ರೆ RSS ಜೊತೆಗೆ ಅಥವಾ ಇನ್ನೊಂದು ಜೊತೆಗೆ ಕಾರ್ಯಕ್ರಮದಲ್ಲಿ ಯಾವುದೋ ಒಂದು ಸ್ವಾಮೀಜಿ ಕಾರ್ಯಕ್ರಮದಲ್ಲಿ ಅವರು ಬರ್ತಾರೆ, ನಾವು ಬರ್ತೀವಿ, ಕುತ್ಕೊಂಡಿರ್ತೀವಿ. ಇದನ್ನ ಬಣ್ಣನೆ ಮಾಡಕ್ಕಾಗತ್ತಾ? ಹಂಗಾದ್ರೆ ವಿಜಯೇಂದ್ರ ರಾಘವೇಂದ್ರ ನಾವು ಎಷ್ಟು ಕಾರ್ಯಕ್ರಮದಲ್ಲಿ ಕೂತಿರ್ತೀವಿ, ಹಂಗಾದ್ರೆ ನಾವು ಬಿಜೆಪಿ ಹೋಗಿದ್ವಾ? ಇದು ಈ ತರ ಬಣ್ಣನೆ ಹಚ್ಚುವಂತದ್ದು ಪ್ರಶ್ನೆ ಅಲ್ಲ ಇದು. ಯಾಕಂದ್ರೆ ಒಬ್ಬ ವ್ಯಕ್ತಿ ಯಾರು ಕರೆದಾಗ ಗೌರವಿತ ಹೋಗಿರ್ತಾರೆ. RSS ಕರೆದ್ರು, ಇನ್ನೊಬ್ರು ಕರೆದ್ರು ಅನ್ನೋ ಪ್ರಶ್ನೆ ಇಲ್ಲೇ ಇಲ್ಲ. ಇಲ್ಲಿ ಈಗ ನಟ್ಟು ಬೋಲ್ಟ್ ಟೈಟ್ ಮಾಡೋ ವಿಚಾರವಾಗಿ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ನಾನು ಏನು ಮಾತಾಡಕ್ಕಾಗಲ್ಲ. ನಟ್ಟು ಬೋಲ್ಟ್ ಅಂದ್ರೆ ಏನ್ ಹೇಳಿದಾರೆ ಅಂದ್ರೆ, ಕಲಾವಿದರಿಗೆ ನೆಟ್ಟು ಬೋಲ್ಟ್ ಅಲ್ಲ. ಯಾರು ಇವರು ಏನು ಸಬ್ಸಿಡಿ ತಗೊಂತಾರೆ, ಹೋರಾಟಕ್ಕೆ ಏನು ಬರಲ್ಲ ಅಂದಾಗ ಏನಾದ್ರು ಹೇಳಿರ್ಬೇಕಷ್ಟೇ. ಅವ್ರಿಗೆ ನಾವು ಸಬ್ಸಿಡಿ ಕಟ್ ಮಾಡಬಹುದು ಅಂತ ಹೇಳಿರ್ತಾರೆ. ಪಕ್ಷದ ವೇದಿಕೆ ಹೋರಾಟಕ್ಕೆ ಕಲಾವಿದರು ಹೇಗೆ ಬರಕ್ ಸಾಧ್ಯ? ಪಕ್ಷದ ವೇದಿಕೆ ಅಲ್ಲ, ಯಾವ್ದಾದ್ರು ಕನ್ನಡ ಹೋರಾಟ ಬಂದಾಗ ಅಥವಾ ರಾಜ್ಯದಲ್ಲಿ ಒಂದು ಬೇರೆ ರಾಜ್ಯದ ಎಲ್ಲಿ ವಿರೋಧ ಬಂದಂತ ಸಂದರ್ಭದಲ್ಲಿ, ಹಿಂದಿ ಹೇರಿಕೆ ವಿರೋಧ ಬಂದ ಸಂದರ್ಭದಲ್ಲಿ, ಅಂತ ಸಂದರ್ಭದಲ್ಲಿ ಕಲಾವಿದರು ಇರಬೇಕನ್ನೋದು ಹೇಳಿದ್ದಾರೆ ಅಷ್ಟೇ. ಬಿಟ್ರೆ ಬೋಲ್ಟ್ ನಟ್ ಅಂದ್ರೆ ಅವರು ನಟಿಯರಿಗೆ ಅಲ್ಲ, ನಿರ್ಮಾಪಕರು ಅವರಿಗೆಲ್ಲ ಇದೆಯಲ್ಲ, ಅವರಿಗೆಲ್ಲ ಏನು ಸಬ್ಸಿಡಿ ಕೊಡೋದು ಸರ್ಕಾರದಲ್ಲಿ ಇರುವಾಗ ನಾವು ಕಟ್ ಮಾಡಬೇಕು ಅನ್ನೋದು ಹೇಳಿದ್ದಾರೆ. ಧಮಕಿ ಹಾಕೋದು ಅವರ ಸಂಸ್ಕೃತಿ ಅಂತ. ಇವ್ರೇನು ಧಮಕಿ ಹಾಕೋದಲ್ವಾ? ಬಿಜೆಪಿ ಬಹಳ ಸಾಧ್ಯನಾ? ಈಗ ಅವ್ರದ್ದು ಅಂಟು ತೊಳ್ಕೊಂಡ್ರೆ ಸಾಕಾಗಿದೆ ಅವರಿಗೆ. ಆ ತರದಲ್ಲಿ ಬೆಂಕಿ ಬಿದ್ದೋಗಿದೆ. ಅವ್ರ ಪಕ್ಷದ ರಾಜ್ಯಾಧ್ಯಕ್ಷರನ್ನೇ ಇಳಿಸಕ್ ಅವ್ರ ಪಕ್ಷದ ದಿನನಿತ್ಯ ಹೋಗ್ತಾರೆ. ಅವ್ರ ಪಕ್ಷದಲ್ಲೂ ಹೋರಾಟ ಶುರುವಾಗಿದೆ. ಹಂಗಾಗಿ ನಮ್ಮ ಇದ್ರದ್ದು ಅವ್ರು ಹೇಳೋದೇನ್ ಬೇಕಾಗಿಲ್ಲ. ಒಂದೊಂದ್ಸರಿ ಈ ತರ ಹೇಳಿಕೆಗಳು ಬೇರೆ ತರ ಅರ್ಥ ಆಗ್ತಾವ್ ಅಷ್ಟೇ, ಬಿಟ್ರೆ ಬೇರೆ ಏನು ಅಲ್ಲ. ಸರ್, ಈಗ ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಯಾವ ಉದ್ದೇಶಕ್ಕೆ? ಈ ಬೆಳಗಾಮಲ್ಲಿ ಕಂಡಕ್ಟರ್ ಮೇಲೆ ಮರಾಠಿಗರ ಪುಂಡಾಟಿಕೆ ಹಲ್ಲೆ ಮಾಡ್ಬೇಕ್ರಿ. ಏನು ಎಷ್ಟು ಸರಿ ತಾಳ್ಮೆ ಇರುತ್ತೆ ಒಬ್ಬ ಕನ್ನಡಿಗನಿಗೆ ಹೇಳಿ? ಕರ್ನಾಟಕದಲ್ಲಿ ಈ ತರ ಪುಂಡಾಟಿಕೆ ಮಾಡೋದು, ಕಪ್ಪು ಮಸಿ ಬಳಿಯೋದು, ನಮ್ಮ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡೋದು, ನಮ್ಮವ್ರ ಮೇಲೆ ಅಲ್ಲಿ ಗಲಾಟೆ ಮಾಡೋದು, ಈ ಕರ್ನಾಟಕದ ನಮ್ಮ ಜನ ನಾವು ಒಬ್ಬರೇ ಅಲ್ಲ, ನೀವು ಸಪೋರ್ಟ್ ಆಗ್ಬೇಕಲ್ಲ. ಕರ್ನಾಟಕದ ಇವತ್ತು ನಾವಿರುವಂತವ್ರು ಹೋರಾಟ ಮಾಡ್ಲೇಬೇಕು. ಅದಕ್ಕೆ ಹೇಳಿದ್ದು, ಇದಕ್ಕೆ ಕಲಾವಿದರು ಸಾಥ್ ಕೊಡ್ಬೇಕು. ಕಲಾವಿದರು ಬರೀ ತಮ್ಮ ಸಿನಿಮಾ ಓಡಿಸಕ್ ಒಂದೇ ಅಲ್ಲ, ಕಲಾವಿದರು ಭಾಗವಹಿಸಬೇಕು. ಕನ್ನಡ ಪರವಾಗಿ ಅವರೆಲ್ಲ ನಿಂತ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ನಾವು ಕಲಾವಿದರಿಗೆ ಬೈದಿಲ್ಲ. ನಟ್ಟು ಬೋಲ್ಟ್ ಅಂತ ಹೇಳಿದ್ರೆ ಸಬ್ಸಿಡಿ ಕೊಡೋದ್ರಲ್ಲಿ ನಾವು ಹಿಡಿತ ಮಾಡ್ತೀವಿ, ನಾವು ಬಿಡುವುದಿಲ್ಲ ಅಂತ ಹೇಳಿದ್ದಾರೆ. ಅದನ್ನ ನೀವು ದೊಡ್ಡದಾಗ ಬಿಂಬಿಸೋ ಕೆಲವರು ಮಾಡ್ತಾ ಇದ್ದಾರೆ. ಬಿಜೆಪಿಯವ್ರಿಗೆ ಹೇಳಿ, ನಿಮ್ ಪಕ್ಷದ ಅಂಡು ತೊಳ್ಕೊಳಕ್ ಹೇಳಿ ಅವ್ರಿಗೆ ಸಾಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.